ಆಲ್ ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶೋ ಮತ್ತು ವೀದರ್ ಯೂಟ್ಯೂಬ್ ಚಾನಲ್. ನಮ್ಮ ಅಡುಗೆ ಮನೆಯಲ್ಲಿ ತುಂಬಾ ಸ್ಪೈಸಸ್ಗಳನ್ನು ಯೂಸ್ ಮಾಡ್ತೀವಿ. ಆದರೆ ಅವು ಕೇವಲ ನಮ್ಮ ಅಡುಗೆಯ ರುಚಿಗಳನ್ನು ಹೆಚ್ಚಿಸುವುದಷ್ಟೇ ಅಲ್ಲದೆ ನಮ್ಮ ಆರೋಗ್ಯಕ್ಕೂ ತುಂಬಾ ಪ್ರಯೋಜನವಾಗಿವೆ. ಇಂದಿನ ವಿಡಿಯೋದಲ್ಲಿ ನಮ್ಮ ಅಡುಗೆ ಮನೆಯಲ್ಲಿ ಸುಲಭವಾಗಿ ಸಿಗುವ ದಾಲ್ಚಿನ್ನಿಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಈ ದಾಲ್ಚಿನ್ನಿಯಿಂದ ನಾವು ಕಷಾಯನ ತಯಾರಿಸ್ಕೊಂಡು ಕುಡಿದ್ರೆ ತುಂಬಾ ಆರೋಗ್ಯಕರ ಪ್ರಯೋಜನಗಳನ್ನು ನಾವು ಪಡ್ಕೋಬೋದು. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಈ ದಾಲ್ಚಿನ್ನಿಯಿಂದ ತಯಾರಿಸುವ ಕಷಾಯ ಯಾವುದು ಮತ್ತು ಅದ್ರ ಪ್ರಯೋಜನಗಳೇನು, ಹಾಗೆ ಯಾವಾಗ ಕುಡಿಯಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ಕುಡಿಯಬೇಕು ಎನ್ನುವುದನ್ನು ತಿಳಿದುಕೊಳ್ಳೋಣ ಬನ್ನಿ. ಮೊದಲಿಗೆ ದಾಲ್ಚಿನ್ನಿ ಬಗ್ಗೆ ತಿಳ್ಕೊಬೇಕಂತಂದರೆ, ದಾಲ್ಚಿನ್ನಿ ಒಂದು ಸುಗಂಧಭರಿತ ಮಸಾಲೆಯಾಗಿದೆ. ಇದು ಆಹಾರಕ್ಕೆ ರುಚಿಯನ್ನು ಹೆಚ್ಚಿಸುವುದಷ್ಟೇ ಅಲ್ಲದೆ ಆರೋಗ್ಯಕ್ಕೂ ಕೂಡ ಅನೇಕ ರೀತಿಯ ಸಹಾಯ ಮಾಡುತ್ತದೆ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳು ಮತ್ತು ನೈಸರ್ಗಿಕ ಗುಣಗಳು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ತುಂಬಾ ಸಹಾಯಕವಾಗಿವೆ ಅಂತಲೇ ಹೇಳಬಹುದು. ಈ ದಾಲ್ಚಿನ್ನಿ ಕಷಾಯದ ಆರೋಗ್ಯ ಪ್ರಯೋಜನಗಳನ್ನು ನೋಡೋದಾದರೆ, ದಾಲ್ಚಿನ್ನಿಯಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ಗಳು ದೇಹವನ್ನು ಸೋಂಕುಗಳಿಂದ ರಕ್ಷಿಸಲು ತುಂಬಾ ಸಹಾಯಕವಾಗಿವೆ. ಈ ಒಂದು ಕಷಾಯವನ್ನು ನೀವು ನಿಯಮಿತವಾಗಿ ಮಿತ ಪ್ರಮಾಣದಲ್ಲಿ ಸೇವಿಸಿದರೆ ಸಾಕು, ನಿಮ್ಮ ದೇಹಕ್ಕೆ ಬಲವನ್ನು ನೀಡಿ ನಿಮ್ಮ ಇಡೀ ದಿನವನ್ನು ಚೈತನ್ಯವಾಗಿಡುವಂತೆ ಕಾಪಾಡುತ್ತದೆ. ಅಷ್ಟೇ ಅಲ್ಲದೆ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ದಾಲ್ಚಿನ್ನಿ ಕಷಾಯ ಕುಡಿಯುವುದರಿಂದ ಗಂಟಲು ನೋವು ಅಥವಾ ಗಂಟಲಿನ ಕಿರಿಕಿರಿ, ಶೀತ, ಕೆಮ್ಮು, ನೆಗಡಿ ಇವುಗಳಿಂದ ನೀವು ಮುಕ್ತಿ ಪಡೆದು ಪದೇ ಪದೇ ಚಿಕ್ಕ ಪುಟ್ಟ ಕಾಯಿಲೆಗಳಿಗೆ ಆಸ್ಪತ್ರೆಗೆ ಪರದಾಡುವುದನ್ನು ತಪ್ಪಿಸಿಕೊಳ್ಳಬಹುದು. ಮತ್ತು ಗ್ಯಾಸ್ಟ್ರಿಕ್, ಅಜೀರ್ಣ ಅಥವಾ ಹೊಟ್ಟೆ ಉಬ್ಬರ ಇಂತಹ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ನೀವು ಪರಿಹಾರ ಮನೇಲೇ ಕಂಡ್ಕೋಬೇಕು ಅಂತ ಅಂತಿದ್ರೆ ಈ ದಾಲ್ಚಿನ್ನಿ ಕಷಾಯ ಬೆಸ್ಟ್ ಅಂತಲೇ ಹೇಳ್ಬೋದು. ಒಂದ್ಸಲ ನೀವೇ ಕುಡಿದು ನೋಡಿದ್ರೆ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ದಾಲ್ಚಿನ್ನಿಯು ಇನ್ಸುಲಿನ್ ಕಾರ್ಯವನ್ನು ಬೆಂಬಲಿಸುವ ಮೂಲಕ ಕೆಲವರಲ್ಲಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಕೂಡ ಸಹಾಯಕವಾಗಿದೆ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಈ ದಾಲ್ಚಿನ್ನಿ ಕಷಾಯ ಬೆಸ್ಟ್ ಅಂತಲೇ ಹೇಳಬಹುದು. ಆದರೆ ಸಮತೋಲನ ಆಹಾರ ಮತ್ತು ವೈದ್ಯರ ಸಲಹೆಯೊಂದಿಗೆ ಸೇವಿಸುವುದು ಉಪಯುಕ್ತವಾಗಿರುತ್ತದೆ. ದಾಲ್ಚಿನ್ನಿಯಲ್ಲಿರುವ ಕೆಲವು ಸಂಯುಕ್ತಗಳು ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುವುದರ ಜೊತೆಗೆ ಹೃದಯದ ಆರೋಗ್ಯವನ್ನು ಬೆಂಬಲಿಸುತ್ತವೆ. ಆರೋಗ್ಯಕರ ಆಹಾರ ಮತ್ತು ವ್ಯಾಯಾಮದ ಜೊತೆಗೆ ಈ ದಾಲ್ಚಿನ್ನಿ ಕಷಾಯವನ್ನು ಬೆಳಗ್ಗೆ ಸೇವಿಸುವುದರಿಂದ ನಿಮ್ಮ ಚಯಾಪಚಯ ಕ್ರಿಯೆಯನ್ನು ಬೆಂಬಲಿಸಲು ನೆರವಾಗುತ್ತದೆ. ಇದರಿಂದ ನಿಮ್ಮ ದೇಹದ ತೂಕವನ್ನು ನಿಯಂತ್ರಿಸಲು ಸಹಾಯಕವಾಗುತ್ತದೆ. ಇದರ ಜೊತೆಗೆ ನಿಮ್ಮ ದೇಹದಲ್ಲಿ ಉರಿಯೂತದಂತಹ ಸಮಸ್ಯೆಗಳು ಇದ್ದರೆ ನಿಯಮಿತವಾಗಿ ಮಿತ ಪ್ರಮಾಣದಲ್ಲಿ ಈ ದಾಲ್ಚಿನ್ನಿ ಕಷಾಯವನ್ನು ಸೇವಿಸುವುದರಿಂದ ನಿಮ್ಮ ಉರಿಯೂತದಂತಹ ಸಮಸ್ಯೆಗಳಿಂದ ಪರಿಹಾರನ ಕಂಡ್ಕೋಬಹುದು. ಅಷ್ಟೇ ಅಲ್ಲದೆ ನಮ್ಮ ಮೆದುಳಿನ ಆರೋಗ್ಯಕ್ಕೂ ಕೂಡ ಈ ದಾಲ್ಚಿನ್ನಿ ಕಷಾಯ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಮತ್ತು ತುಂಬ ಜನರಿಗಂತೂ ದಿನಕ್ಕೆ 2 ಸರಿ ಬ್ರಷ್ ಮಾಡಿದರೂ ಕೂಡ ಬಾಯಿಂದ ದುರ್ವಾಸನೆ ಬರ್ತಾ ಇರುತ್ತೆ. ಅಂಥವರು ನಿಯಮಿತವಾಗಿ ಮಿತ ಪ್ರಮಾಣದಲ್ಲಿ ಈ ದಾಲ್ಚಿನ್ನಿ ಕಷಾಯವನ್ನು ಸೇವಿಸುವುದು ತುಂಬಾ ಉಪಯುಕ್ತ ಅಂತಲೇ ಹೇಳ್ಬೋದು. ದಾಲ್ಚಿನ್ನಿಯಲ್ಲಿರುವ ನೈಸರ್ಗಿಕ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳು ಬಾಯಿಯ ದುರ್ವಾಸನೆ ಕಡಿಮೆ ಮಾಡಲು ತುಂಬಾ ಸಹಾಯಕವಾಗಿವೆ. ಇಲ್ಲಿಯವರೆಗೂ ದಾಲ್ಚಿನ್ನಿ ಕಷಾಯದ ಲಾಭನ ತಿಳ್ಕೊಂಡ್ವಿ. ಇವಾಗ ಈ ದಾಲ್ಚಿನ್ನಿ ಕಷಾಯವನ್ನು ಯಾವ ಥರ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ತುಂಬ ಸುಲಭವಾಗಿ ನಮ್ಮ ಅಡುಗೆ ಮನೆಯಲ್ಲಿ ಸಿಗುವ ಸಾಮಗ್ರಿಗಳನ್ನು ಬಳಸ್ಕೊಂಡು ಈ ಕಷಾಯನ ನಾವು ರೆಡಿ ಮಾಡ್ಕೋಬೋದು. ಅದರಿಂದ ನಾವು ಇಷ್ಟೆಲ್ಲ ಲಾಭಗಳನ್ನ ಪಡ್ಕೋಬೋದು. ಮೊದಲಿಗೆ ನಾನು ಒಂದು ಸ್ವಲ್ಪ ದಾಲ್ಚಿನ್ನಿ ಅಂದರೆ 1 ಇಂಚು ಅಥವಾ 2 ಇಂಚ್ ಆಗೋಷ್ಟು ದಾಲ್ಚಿನ್ನಿನ ತೊಗೋತಾ ಇದ್ದೀನಿ. ಅದ್ರ ಜೊತೆಗೆ ನಿಂಬೆಹಣ್ಣು ಮತ್ತು 1 ಇಂಚ್ ಆಗೋಷ್ಟು ಶುಂಠಿ ಮತ್ತು ಒಂದು 3ರಿಂದ 4 ಹನಿ ಆಗೋಷ್ಟು ಜೇನುತುಪ್ಪ ಮತ್ತು 1 ಗ್ಲಾಸ್ ಆಗೋಷ್ಟು ನೀರನ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ 1 ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನೀರಿನಲ್ಲಿ ಒಂದು ಸ್ವಲ್ಪ ಗುಳ್ಳೆ ಬರ್ತಾ ಇದ್ದಂತೆ ಜಜ್ಜಿಟ್ಕೊಂಡಿರೋ ಶುಂಠಿ ಮತ್ತು ಅದ್ರ ಜೊತೆಗೆ 1-2 ಚಕ್ಕೆ ಆಗೋಷ್ಟು ದಾಲ್ಚಿನ್ನಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಈ ನೀರಿಗೆ ಕಲರ್ ಚೇಂಜ್ ಆಗಬೇಕು, ಹಾಗೆ ಅರ್ಧದಷ್ಟು ಕಡಿಮೆ ಆಗಬೇಕು. ಅಂದರೆ ನಾವು 1 ಗ್ಲಾಸ್ ನೀರು ಹಾಕಿದ್ವಲ್ಲ, ಚೆನ್ನಾಗಿ ಕುದ್ದು ಒಂದು ಅರ್ಧದಷ್ಟು ಕಡಿಮೆ ಆಗಬೇಕು. ಒಂದು 5ರಿಂದ 6 ನಿಮಿಷ ತಗೊಳುತ್ತೆ 1 ಗ್ಲಾಸ್ ನೀರಿಂದ ನೀವು ಈ ಕಷಾಯನ ಮಾಡ್ಕೊತಾ ಇದ್ದರೆ. ನೋಡ್ಬೋದು ನೀವು, ಕಲರ್ ಕೂಡ ಚೇಂಜ್ ಆಗಿದೆ, ನೀರಿನ ಕ್ವಾಂಟಿಟಿ ಕೂಡ ಕಡಿಮೆ ಆಗಿದೆ, ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ನೀರು ಅಂತ. ಇವಾಗ ಅರ್ಧದಷ್ಟು ಕಡಿಮೆ ಆಗಿದೆ ನೀರು. ನಾನಿವಾಗ ಈ ನೀರನ್ನ 2 ಕಪ್ಪಲ್ಲಿ ಶೋಧಿಸ್ಕೊತಾ ಇದ್ದೀನಿ. ಯಾಕಂದರೆ ಈ ಕಷಾಯನ ನಾವು 2 ಥರ ಮಾಡ್ಕೋತಾ ಇದ್ದೀವಿ. ಅಂದರೆ ಒಂದೇ ಬಾಣದಿಂದ 2 ಹಕ್ಕಿನ ಹೊಡೆಯೋದಂತಾರೆ ನೋಡಿ, ಆ ಥರ
ಇವಾಗ 2 ಕಪ್ಪಿಗೂ ನಾನು ಈ ಕಷಾಯನ ಹಾಕ್ಕೊಂಡು ಮೊದಲನೇ ಕಪ್ಪಿಗೆ ಒಂದು 3-4 ಹನಿ ಆಗೋಷ್ಟು ಜೇನುತುಪ್ಪನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತು ಈಗ 2ನೇ ಕಪ್ಪಲ್ಲಿರೋ ಕಷಾಯಕ್ಕೆ ಒಂದು 7-8 ಹನಿ ಆಗೋಷ್ಟು ನಿಂಬೆ ರಸನ ಸೇರಿಸ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಯಾವ ಫ್ಲೇವರ್ ಇಷ್ಟ ಆಗುತ್ತೋ ಅದರಲ್ಲಿ ನೀವು ಈ ಕಷಾಯನ ಮಾಡ್ಕೋಬೋದು. ಅಂದರೆ ಒಂದರಲ್ಲಿ ಜೇನುತುಪ್ಪನ ಸೇರಿಸ್ಕೊಂಡು ಕುಡಿಬೋದು, ಇನ್ನೊಂದರಲ್ಲಿ ನಿಂಬೆ ರಸನ ಸೇರಿಸ್ಕೊಂಡು ಕುಡಿಬಹುದು. ಈ 2 ಕಷಾಯಗಳಿಂದ ನಿಮಗೆ ತುಂಬಾ ಹೆಲ್ತಿ ಬೆನಿಫಿಟ್ಗಳು ಸಿಗುತ್ತವೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮನೇಲೇ ಸಿಗೋ ವಸ್ತುಗಳನ್ನು ಯೂಸ್ ಮಾಡಿಕೊಂಡು ಕಷಾಯನ ರೆಡಿ ಮಾಡ್ಕೊಂಡ್ವಿ ಅಂತ. ಕಷಾಯನೂ ರೆಡಿ ಆಯಿತು. ಇವಾಗ ಎಷ್ಟು ಪ್ರಮಾಣದಲ್ಲಿ ಮತ್ತು ಯಾವಾಗ ಕುಡಿಯಬೇಕು ಅನ್ನೋದನ್ನು ನೋಡೋಣ ಬನ್ನಿ ಫ್ರೆಂಡ್ಸ್. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಕಪ್ ಆಗೋಷ್ಟು ಈ ಕಷಾಯವನ್ನು ನೀವು ಕುಡಿಯೋದು ಉತ್ತಮವಾಗಿರುತ್ತದೆ. ಬೆಳಗ್ಗೆ ಕುಡಿಯೋಕ್ಕಾಗಿಲ್ಲ ಅಂತಂದರೂ ನೀವು ಸಂಜೆ ಅಥವಾ ರಾತ್ರಿ ಟೈಮಲ್ಲಿ ಊಟದ ನಂತರವೂ ಕುಡಿಯಬಹುದು. ಈ ಮಳೆಗಾಲ ಮತ್ತು ಚಳಿಗಾಲದಲ್ಲಂತೂ ವಾರಕ್ಕೆ 3-4 ಬಾರಿ ಕುಡಿದು ನೋಡಿ ನೀವು. ಆವಾಗ ನಿಮಗೆ ಗೊತ್ತಾಗುತ್ತೆ ಈ ಕಷಾಯದ ಬೆನಿಫಿಟ್ಸ್ ಏನು ಅಂತ. ಇವಾಗ ಎಷ್ಟು ಪ್ರಮಾಣದಲ್ಲಿ ಕುಡಿಯಬೇಕು ಅನ್ನೋದನ್ನು ನೋಡೋದಾದರೆ ದಿನಕ್ಕೆ 1-2 ಕಪ್ ಸಾಕು. ಅತಿಯಾಗಿ ಸೇವಿಸೋದು ಅಷ್ಟೊಂದು ಒಳ್ಳೆಯದಲ್ಲ. ಚಿಕ್ಕ ಮಕ್ಕಳಿಗೆ ಇನ್ನೂ ಕಡಿಮೆ ಪ್ರಮಾಣದಲ್ಲಿ ನೀಡುವುದು ಉತ್ತಮವಾಗಿರುತ್ತದೆ. ಮತ್ತು ಇದರಲ್ಲಿ ಗಮನಿಸಬೇಕಾದ ವಿಷಯಗಳೇನಂತ ಅಂದರೆ ಫ್ರೆಂಡ್ಸ್, ಗರ್ಭಿಣಿಯರು ಹಾಗೆ ಚಿಕ್ಕ ಮಕ್ಕಳಿಗೆ ಹಾಲುಣಿಸುವ ಮಹಿಳೆಯರು ವೈದ್ಯರ ಸಲಹೆ ಪಡೆದು ಅನಂತರ ಸೇವಿಸುವುದು ತುಂಬಾ ಒಳಿತಾಗಿರುತ್ತದೆ. ಮತ್ತು ಜೇನುತುಪ್ಪವನ್ನು ನೀವು ಕಷಾಯನ ಬೇಯಿಸುವಾಗಲೇ ಸೇರಿಸಬಾರ್ದು. ಕಷಾಯನ ಬೇಯಿಸಿ ಶೋಧಿಸ್ಕೊಂಡಾದಮೇಲೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆಯದಾಗಿರುತ್ತದೆ. ಮತ್ತು ಈ ಕಷಾಯ ಯಾವುದೇ ಕಾಯಿಲೆಗೆ ಖಚಿತ ಚಿಕಿತ್ಸೆ ಅಂತೂ ಅಲ್ಲ, ಆರೋಗ್ಯಕರ ಜೀವನ ಶೈಲಿಯ ಒಂದು ಭಾಗ ಮಾತ್ರ ಆಗಿರುವುದಷ್ಟೇ. ಈ ಕಷಾಯದಲ್ಲಿರುವ ಪಾಲಿಫಿನಾಲ್ಗಳು ಮತ್ತು ಸಿನಾಮಿಕ್ ಆಮ್ಲದಂತಹ ಉತ್ಕರ್ಷಣ ನಿರೋಧಕಗಳು ದೇಹದಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ ಒತ್ತಡವನ್ನು ಕಡಿಮೆ ಮಾಡಿ ಜೀವಕೋಶಗಳಿಗೆ ಹಾನಿಯಾಗದಂತೆ ರಕ್ಷಿಸುತ್ತವೆ. ಆದ್ದರಿಂದ ಮಿತ ಪ್ರಮಾಣದಲ್ಲಿ ನಿಯಮಿತವಾಗಿ ಸೇವಿಸುವುದರಿಂದ ನಾವು ಈ ಎಲ್ಲ ಲಾಭಗಳನ್ನು ಪಡ್ಕೋಬಹುದು ಫ್ರೆಂಡ್ಸ್. ದಾಲ್ಚಿನ್ನಿ ಕಷಾಯವು ಸುಲಭವಾಗಿ ಮನೆಯಲ್ಲೇ ತಯಾರಿಸಬಹುದಾದ ಆರೋಗ್ಯಕರ ಪಾನೀಯವಾಗಿದೆ. ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವುದರಿಂದ ಹಿಡಿದು ಜೀರ್ಣಕ್ರಿಯೆ ಸುಧಾರಿಸುವವರೆಗೂ ಹಲವು ಪ್ರಯೋಜನಗಳನ್ನು ನೀಡುತ್ತವೆ. ಆದ್ದರಿಂದ ಯಾವುದೇ ಮನೆಮದ್ದು ಸಮತೋಲನದಿಂದ ಸೇವಿಸಿದಾಗ ಮಾತ್ರ ಉತ್ತಮ ಫಲಿತಾಂಶ ಸಿಗುತ್ತದೆ. ಈ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದೆನೂ ಸಹ ಇದೇ ಥರ ಹೊಸ ವಿಡಿಯೋಗಳಿಗೋಸ್ಕರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದೆ ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಆರೋಗ್ಯವಾಗಿರಿ, ಖುಷಿಯಾಗಿರಿ.